ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಒಂದೇ ರೀತಿ ನೋಡಬೇಕು. ಅಮೆರಿಕದಲ್ಲಿ ಪ್ರಧಾನಿ ಮೋದಿ ಭೇಟಿಯಲ್ಲಿ ಯಾವ ವಿಷಯ ಮಾತನಾಡಿರುವುದು ಚರ್ಚೆ ಆಗಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಒತ್ತಾಯಿಸಿದರು. ಭಾನುವಾರ ರಾತ್ರಿ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದರು. ಮಾಧ್ಯಮದಲ್ಲಿ ಮೋದಿ ನಡುಗೆ ಬಗ್ಗೆ ಮಾಧ್ಯಮಗಳು ಬಿತ್ತರಿಸ್ತಾ ಇದೆ, ಅಲ್ಲಿ ಯಾವುದೇ ಅವಮಾನವಾಗಿರಲಿಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಇದೆಷ್ಟು ಒಂದು ಯಾವುದೋ ಒಂದು ಪೇಪರ್ನಾಗ ಬರ್ತದೆ ಹೋಗ್ತದೆ ಅಷ್ಟೇ. ಇದು 24 ತಾಸು ಯಾವ ನ್ಯೂಸ್ಗಳು ಆಗೋದಿಲ್ಲ. ನಾವು ಹೇಳೇಳು ಸುಸ್ತಾಗ್ಬಿಟ್ಟಿದ್ದೀವಿ. ನಡೀತದೆ, ಮಜಾ ಮಾಡ್ತಿದ್ದಾರೆ. ಈಗ ಯಾರು ಉತ್ತರ ಕೊಡೋರು ಯಾರು ಇಕ್ಕಲ್ಲ. ಏನು ಹೋರಾಟ ಮಾಡನ್ರಿ? ಹೋರಾಟ ಅಂದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ, ನೀವು ಹೇಳ್ರಿ. ಹೋರಾಟ ಅಂದ್ರೆ ಹೆಂಗೆ ಮಾಡ್ಬೇಕು ಹೇಳ್ರಿ. ಎಲ್ಲನೂ ಹೇಳಿದ್ರೆ ಧ್ವನಿ ತೆಗೆದ್ರೆ ತೋರ್ಸಂಗಿಲ್ಲಲ್ಲ, ನಮ್ಮೆಲ್ಲೇ ಮುಗೆ ಬಿದ್ದುಬಿಡೋದು. ಅಲ್ಲ, ನಾನಂತ ಯುವಕ, ನಂದು 50 ಆಗೈತಿ, ಇನ್ಯಾ ಯುವಕರು ಇದೀವಿ. ನಮ್ದು ಪಿಕ್ಚರ್ ಮುಗಿಗೆ ಬಂದತ್ತೆ, ಆ ಲೆವೆಲ್ಗೆ ಐತಿ. ಸೊ ನಾವು ಹೇಳೋದು ಏನಂತಂದ್ರೆ, ಇದು ಯುವಕರು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮಗೆಲ್ಲೋ ಒಂದು ಜಾಗದಲ್ಲಿ ಏನು ಬೇಜಾರು ಅಂತಂದರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಈಕ್ವಲ್ ಪ್ಲಾಟ್ಫಾರ್ಮ್ ಸಿಗ್ಬೇಕಂಬುದು ನಮ್ಮದು. ಒಂದೇ ಮನುಷ್ಯನ ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ತೋರಿಸಿ ಮೊನ್ನೆ ಅಮೇರಿಕಾಗೆ ಹೋಗಿ ಬಂದರು. ಏನು ಒಂದು ನೆಗೆಟಿವ್ ಇಲ್ಲ. ಅಮೇರಿಕಾದಲ್ಲಿ ಪ್ರಧಾನಮಂತ್ರಿಯವರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ, ಏನು ಅದ್ರ ಬಗ್ಗೆ ಏನು ಚರ್ಚೆನೇ ಆಗೋದು ಬೇಡ. ಅಲ್ಲಿ ಏನು ಪ್ರಶ್ನೆ, ಏನು ಉತ್ತರ ಕೊಟ್ಟಾರೆ ಅದ್ರ ಬಗ್ಗೆ ನೀವು ಯಾರಿಗೂ ಕೇಳ್ತೀರಾ? ಈಗ ನೀವು ಇದನ್ನೇ ನನಗೆ ಹೇಳೋದು, ನಾನು ಏನು ಮಾಡಿ ಹೇಳ್ರಿ. ಐ ಆಮ್ ಆಸ್ಕಿಂಗ್ ಯು ದ ಕ್ವಶನ್ಸ್. he is representing our country, he is our prime minister, so we would like to have questions ಅಲ್ವಾ. ನಮ್ಮ ಪ್ರಧಾನಮಂತ್ರಿ ಏನು ಮಾತನಾಡಿದಾರೆ ಅಂತ ಹೇಳಿ ನೀವು ಚರ್ಚೆ ತಗೋಬೇಕಲ್ಲ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.